ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗಿದ್ದೀರಾ? ಚೆನ್ನಾಗಿರೋ ಕೊಟ್ಟಿದ್ದೀನಿ. ನಾನಂತೂ ಸಕ್ಕದಾಗಿದ್ದೀನಿ. ತುಂಬ ದಿನ ಆಗ್ಬಿಟ್ಟಿತ್ತು ವೀಡಿಯೋಸ್ ಮಾಡಿ. ಇನ್ನು ಮುಂದೆ ಆ ಥರ ಇರೋದಿಲ್ಲ, ರೆಗ್ಯುಲರಾಗಿ ವೀಡಿಯೋಗಳು ಬರ್ತಿರುತ್ತೆ. ನೀವು ರೆಗ್ಯುಲರಾಗಿ ನೋಡಿ. ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ತಿರುಪತಿಗೆ ಹೋಗ್ತಾ ಇದ್ದೀನಿ. ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ತಿರುಪತಿ ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ ಎಲ್ಲ ಹೋಗಿ ತಿಮ್ಮಪ್ಪನ ದರ್ಶನ ಮಾಡೋಣ. ತಿರುಪತಿ 3:20 ಕರೆಕ್ಟಾಗಿ 3:20ಕ್ಕೆ ಬಂದು ನಿಲ್ಸೋಣ ತಿರುಪತಿಗೆ ಟ್ರೈನ್ನ. ಇವಾಗ ನಾನು ರೈಲ್ವೆ ಸ್ಟೇಷನಿಂದ ಆಟೋದಲ್ಲಿ ಅಲಪರಿಗೆ ಹೋಗೋದಾ ಅಂತ ಆಟೋ ಹುಡುಕ್ತಾ ಇದ್ದೀನಿ. ಇಲ್ಲಿ ಸೀಟ್ ಲೆಕ್ಕ 50 ರೂಪಾಯಿ ಒಬ್ರಿಗೆ. ಗುರು, ಕೊನೆಯದಾಗಿ ಅಲಪರಿಗೆ ಬಂದ್ವಿ. ಗುರು, ಅಲ್ಲಿ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಆ ಬಿಲ್ಡಿಂಗಲ್ಲಿ ನಿಮ್ಮ ಲಗೇಜ್ಗಳನ್ನೆಲ್ಲ ಕೊಟ್ಟರೆ ಒಂದು ಟೋಕನ್ ಕೊಡ್ತಾರೆ. ಆ ಟೋಕನ್ನ ನೀವು ಮೇಲ್ಗಡೆ ಕೊಟ್ಟರೆ ನಿಮ್ಮ ಬ್ಯಾಗ್ಗಳು ಕಲೆಕ್ಟ್ ಮಾಡ್ಕೋಬೋದು, ಇಸ್ಕೊಂಡು ಹೋಗ್ಬೋದು ಅಲಿಪುರಿಗೆ. ಇದು ಮೆಟ್ಲು ದಾರಿ, ಇಲ್ಲಿಂದ ಹೋಗ್ಬೇಕು. ಗುರು, 5:30ಗೆ ಅಲಿಪುರಿ ಓಪನ್ ಆಗೋದು. ಒಂದು ಸ್ಯಾಡ್ ನ್ಯೂಸ್ ಅಂದ್ಕೊಳ್ಳಿ. 5:30 ತನಕ ಕಾಯಬೇಕು. ಈಗ ಟೈಮ್ ಬಂದು 3:40 ಆಗಿದೆ. ಹೆಂಗಾದರೂ ಮಾಡಿ ಟೈಮ್ ಕಳ್ಕೊಂಡು ಯಾರ್ಯಾರು ಅಲಿಪಿರಿಯಿಂದ ಪಾದಯಾತ್ರೆ ಮಾಡಬೇಕು ಅಂದ್ಕೊಂಡಿರೋ ಅವರೆಲ್ಲ ಬೆಳಗಿನ ಜಾವ 5 ಗಂಟೆಗೆ ಅಲಿಪಿರಿ ಓಪನ್ ಆಗೋದು. ಬೆಳಗಿನ ಜಾವ 5 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಮಾತ್ರ ಅಲಿಪಿರಿ ಪಾದಯಾತ್ರೆಗೆ ಒಂದು ಅವಕಾಶ ಇರೋದು. ಮುಂಚೆ ಥರ ಯಾವಾಗ ಬೇಕಾದ್ರೂ ಹತ್ಬೋದು, ಯಾವಾಗ ಬೇಕಾದ್ರೂ ಹಿಡಿಬೋದು, ಆ ಥರ ಇರಲಿಲ್ಲ. ಬರೋರು ಒಂಚೂರು ನೋಡ್ಕೊಂಡು ಬನ್ನಿ. ಯಾರ್ಯಾರು ಚಾಮರಾಜನಗರ, ಮೈಸೂರು, ಬೆಂಗಳೂರಿಂದ ಬರ್ತಿರೋ ಅವರೆಲ್ಲ ಒಂಚೂರು ಬೇಗನೆ ಬಂದ್ಬಿಡ್ತದೆ. ಟ್ರೈನು 3:40ಕ್ಕೆಲ್ಲ ಬರ್ತಿದೆ. ಇಲ್ಲಿ ಬಂದು ಸುಮ್ಮನೆ ಪಾಳಾಗಬೇಡಿ. 5 ಗಂಟೆಗೆ ಓಪನ್ ಆಗೋದು ಅಲೆಪರಿ. ಒಟ್ಟು 5 ಗೋಪುರಗಳು ಸಿಗುತ್ತೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಗಾಳಿ ಗೋಪುರ. ನೋಡಿ, ಪ್ರತಿಯೊಂದು ಕಡೆನೂ ಈ ಥರ ಒಂದು ದೇವ್ರದ್ದು ಶಿಲೆ ಇದ್ದೇ ಇರುತ್ತೆ. ಅರ್ಧ ಹತ್ತಿದ್ದೀವಿ ಈಗ. ನೋಡಿ ಗಾಯ್ಸ್, ಇದೆ ನಮ್ಮ ಮೈಸೂರು ಗೋಪುರ. ನೋಡಿ, ನಮ್ಮ ಮೈಸೂರು ಗೋಪುರ ಹೆಂಗಿದೆ. ಈ ಗೋಪುರನ ನಮ್ಮ ಮೈಸೂರು ಮಹಾರಾಜರು ಕಟ್ಟಿರ್ತಾರೆ. 1826ರಲ್ಲಿ ನಮ್ಮ ರಾಜರಾದ ಮುಮ್ಮಡಿ ಕೃಷ್ಣ ರಾಜ ಒಡೆಯರ್ ಅವರು ಕಟ್ಟಿರ್ತಾರೆ. ಈ ಥರ ಎಲ್ಲ ಮೆಟ್ಲಿಗೂ ಅರ್ಶಿನ ಕುಂಕುಮ ಬಳ್ತಿರ್ತಾರೆ ಭಕ್ತಾದಿಗಳು. ನೋಡಿ, ನೋಡ್ಬೋದು, ಎಲ್ಲ ಮೆಟ್ಲಿಗೂ ಅರ್ಶಿನ ಕುಂಕುಮ ಬಳ್ತಿರ್ತಾರೆ. ನೋಡಿ, ಭಕ್ತಾದಿಗಳಿಗೆ ಒಂದು ನಂಬಿಕೆ. ಈ ಥರ ಕಲ್ಲುಗಳನ್ನ ಜೋಡಿಸಿದ್ರೆ ಮನೆ ಕಟ್ಬೋದು, ಇಲ್ಲ ಅವ್ರ ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗ್ಬೋದು. ಆ ಥರದ್ದು ಒಂದು ನಂಬಿಕೆ ಎಲ್ರಿಗೂ. ಪ್ರತಿ ಕಡೆನೂ ಟಾಯ್ಲೆಟ್ಸ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಹಾಗೆ ಕುಡಿಯೋ ನೀರು ಫೆಸಿಲಿಟೀಸ್ ಇದೆ. ನೋಡಿ, ಕರೆಕ್ಟಾಗಿ ಇವ್ರ ಅಂಗಡಿ ಎದುರುಗಡೆನೇ 2000 ಮೆಟ್ಲು. ಏನು ಪುಣ್ಯವಂತ ನೋಡಿ ಇವರು. ತಂಪಿಗೆ 10 ರೂಪಾಯಿಗೆ ಮಸಾಲ ಮಜ್ಜಿಗೆ ಕೊಟ್ಟರು. ಸಖತ್ತಾಗಿತ್ತು.
ಈ ಆಲ್ಕೋದಲ್ಲಿ ಒಂದು ಮೆಮೊರೀಸ್ ಇದೆ ನಮಗೆ. ಹಾಗೆ 10 ರೂಪಾಯಿ ಒಳಗೆ ಬಿಸಿ ಬಿಸಿ ಇತ್ತು, ಸಖತ್ತಾಗಿತ್ತು ಗುರು. ಶರಣಾಗತವತ್ಸಲ ಸಾರನಿಧೆ ಪರಿಪಾಲಯ ಮಾಂ ವೃಷಶೈಲಪದೇ ಅಧಿಮೇಲತಯಾ ತವ ದುರ್ವಿಷಹೈರನುವೇಲಕೃತೈರಪರಾಧಶತೈಃ ಹರಿತಂ ತ್ವರಿತಂ ವೃಷಶೈಲಪದೇ ವರಯಾ ಕೃಪಯಾ ಪರಿಪಾಹಿ ಹರೇ ನೋಡಿ, ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತಾದಿಗಳು ಗಂಟೆಗಳು ಕಟ್ಟಿದ್ದಾರೆ. ಹಾಗೆ ಹೋಗ್ಬೇಕಾದ್ರೆ ದಾರಿ ಉದ್ದ ಸಿಕ್ಕಾಪಟ್ಟೆ ಜಿಂಕೆಗಳು ಸಿಕ್ತು ಗುರು. ಜಿಂಕೆನ ಮುಟ್ಟೋದು ಒಂದು ಅವಕಾಶ ಸಿಕ್ಕಿದೆ. ನೋಡಿ ಆ ಕಡೆ ಈ ಕಡೆ ಹೆಂಗೆ ನಿಂತವ್ರೆ ನೋಡಿ. ನಾವೇನೋ ಕೊಡ್ತೀನಿ ಅಂತ ಬರ್ತಿದ್ರೆ ನೋಡಿ. ಬ್ಯಾಗ್ ಕೊಡು ನೋಡಿ ಲೈನಾಗಿ ಇದಕ್ಕೆಲ್ಲ ಏನಾರು ಕೊಡ್ತೀವಿ ಅಂತ ಬಂದು ನಿಂತಿರ್ತದೆ. ಏನು ಕೊಡ ಕೈ ತೋರಿಸಿ ಆದರೆ ಏನು ಕೊಡಬಾರ್ದು. ಹೋಗದ ಸಖತ್ತು. ಒಂದು 2000 ಮೆಟ್ಲಾದ್ಮೇಲೆ ಈ ಥರ ಸುಮ್ಮನೆ ನಡ್ಕೊಯ್ತಾ ಇರೋದು ರೀ. ಸ್ವಲ್ಪ ದಾರಿ ಮೆಟ್ಲು, ಸ್ವಲ್ಪ ಈ ಥರ ನಡೆಯೋದು. ಇಲ್ಲಿಂದ 1-2 ಕಿಲೋಮೀಟ್ರು ನಡಿಬೇಕು. ಗಾಳಿ ಗೋಪುರದ ತನಕ ನಡಿಬೇಕು ಕಣ್ರಿ. ಗಾಳಿ ಗೋಪುರದಿಂದ ಮತ್ತೆ ಮೆಟ್ಲು. ಅಲ್ಲಿ ನೋಡಿ ದೂರದಲ್ಲಿ ಗಾಳಿ ಗೋಪುರ ಕಾಣಿಸ್ತಿದೆ. ಇಲ್ಲಿಗೆ 3500 ಮೆಟ್ಲು ಮುಗೀತದೆ. ಬೆಳಗ್ಗೆ ನಾಷ್ಟ ಇಡ್ಲಿ,
ಇದೇ ನೋಡಿ ಲಾಕರ್ ಬಿಲ್ಡಿಂಗು. ಇಲ್ಲಿ ಮುಡಿನೂ ಕೊಡ್ತಾರೆ, ಮಾಧವ ನಿಲಯಂ ಅಂತ. ಇಲ್ಲಿ ರೈಟ್ ಸೈಡಲ್ಲಿ ಮುಡಿ ಕೊಡ್ತಾರೆ. ನೀವು ಮೆಟ್ಲು ಹತ್ಕೊ ಬರ್ಬೇಕಾದ್ರೆ ನಿಮಗೆ ಕಾಣಿಸ್ತದೆ ರೈಟ್ ಸೈಡಲ್ಲಿ ಬಿಲ್ಡಿಂಗು. ಒಂದೊಂದು ಲಾಕರ್ ಸೆಲ್ಗೂ ಒಂದೊಂದು ನಂಬರ್ ಇರುತ್ತೆ. ನನಗೆ 8ನೇ ನಂಬರಲ್ಲಿ ಸಿಕ್ತು. ಹೋಗಿ ಅಲ್ಲಿ ಆಧಾರ್ ಕಾರ್ಡ್ ಕೊಟ್ಟು ರಿಜಿಸ್ಟ್ರು ಮಾಡಿಸ್ದೆ. ರಿಜಿಸ್ಟ್ರು ಮಾಡಿದ ತಕ್ಷಣ ನನಗೆ ಬೀಗ ಕೊಟ್ಟರು. ನನಗೀಗ 1829 ಲಾಕ್ ಸಿಕ್ಕಿದೆ. ಹೋಗಿ ಅಲ್ಲಿ ಒಂಚೂರು ರೆಸ್ಟ್ ಮಾಡಿ ಹೋಗೋಣ. ಗಾಯ್ಸ್, ಈ ಸಂದರ್ಭದಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ದೇವರು ಅವರೇ ಅಂತ ಒಂದು ಸಣ್ಣ ಸುಳಿ ಏನಂದರೆ, ನಾನು ಪ್ರತಿ ಸತಿ ಒಬ್ಬನೇ ಬಂದಾಗಲೂ ದೇವರು ಒಬ್ಬರು ಜೊತೆ ಮಾಡಿ ಕಳಿಸ್ತಾರೆ. ಈ ಸತಿ ನನ್ನ ಸ್ಕೂಲ್ ಫ್ರೆಂಡು ಗೋವಿಂದರಾಜ್ ಅಂತ, ಇವ್ರು ನನಗೆ ಸೀನಿಯರು. ಇವ್ರನ್ನ ದೇವರು ಜೊತೆ ಮಾಡಿ ಕಳಿಸಿದ್ದಾರೆ ನೋಡಿ. ನಾನು ಟ್ರೈನ್ ಹತ್ತಿ ಬರಬೇಕಾದ್ರೆ ನನಗೆ ಟೆಕ್ಸ್ಟ್ ಮಾಡ್ತಾರೆ, ನೀನು ತಿರುಪತಿ ಹೋಗ್ತಿದ್ಯಾ ಅಂತ. ಹೌದು ಅಂತ ಕಳಿಸ್ತೀನಿ. ಆದರೆ ಅನ್ಫಾರ್ಚುನೇಟ್ಲಿ ಇವರು ತಿರುಪತಿಗೆ ಬರ್ತಿರ್ತಾರೆ ಇವ್ರ ಫ್ಯಾಮಿಲಿ ಜೊತೆ. ಅವ್ರು ಕೇಳ್ತಾರೆ, ಅಲ್ಲಪರಿಯಿಂದ ಒಬ್ಬನೇ ಹೋಯ್ತ್ಯಾ ಅಂತ. ಹೌದು, ನಾನು ಒಬ್ಬನೇ ಹೋಯ್ತಾ ಇದ್ದೀನಿ. ಅದಕ್ಕೆ ಇವ್ರು ಹೇಳ್ತಾರೆ, ನಾನು ಬರ್ತೀನಿ ನಿನ್ನ ಜೊತೆ ಅಂತಾರೆ. ನಾನು ಬರ್ತೀನಿ ಅಂದ್ಬಿಟ್ಟು ಕರ್ಕೊಬರ್ತೀನಿ. ಇವರು ಬರ್ತಾರೆ, ಜೊತೆಗೆ ಬಂದಿರ್ತೀವಿ ಇಬ್ಬರು. ಒಂದು ದೇವರು ಅವನೇ ಅಂತ ಒಂದು ಸಣ್ಣ ಸುಳಿ. ಅವರು ನೀವೇ ಹೇಳಿ ಹೇಗಿತ್ತು ಈ ಸಂದರ್ಭ ಅಂತ. ಆ್ಯಕ್ಚುಲಿ ನಾನು ಒಬ್ಬನೇ ಹತ್ತು ಹೋಗೋದಂತ ಇರ್ತೀನಿ ಸ್ಟೆಪ್ಸ್ನ. ಇವನಿಗೆ ರೈಲ್ವೆ ಸ್ಟೇಷನಲ್ಲಿ ನೋಡ್ತೀನಿ. ನಾನು ಮೆಸೇಜ್ ಮಾಡಿದೆ, ನೀನು ತಿರುಪತಿಗೆ ಹೋಗ್ತಾ ಇದ್ದೆ ಅಂದರೆ ಹೌದು ಅಂದ. ಆಮೇಲೆ ಮೆಟ್ಲು ಹತ್ಕೊಂಡು ಅಂತ ಕೇಳಿದೆ. ಹ್ಞೂ ಅಂದ. ನನಗೂ ಮನೇಲಿ ಒಬ್ಬನೇ ಹೋಗ್ಬೇಡಕ್ಕನೋ ಬಸ್ಸಲ್ಲಿ ಬಾ ಅಂತು. ನಾನು ಒಬ್ಬನೇ ಹೋಗೋದ ಅಂತ ಇದ್ದೆ. ಇವ್ನು ಹೇಳ್ದಂಗೆ ಇವನಿಗೆ ನಾನು ಸಿಕ್ಕಿದೆ, ನನಗೆ ಇವ್ನು ಸಿಗ್ದ. ಇಬ್ಬರು ಆರಾಮಾಗಿ ಹಚ್ಕೊಂಡು ಇವಾಗ ಸ್ಟೆಪ್ಸ್ನ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಸತಿ ನಾನು ಒಬ್ಬನೇ ಬಂದಿದ್ದಾಗ ಬೆಂಗಳೂರಿಂದ 4 ಜನ ಫ್ರೆಂಡ್ಸು ನನಗೆ ಪರಿಚಯ ಆಗಿದ್ದರು. ಅವರಲ್ಲಿ ಒಬ್ಬರು ಇವತ್ತಿಗೂ ನನಗೆ ಪರಿಚಯ ಆಗಿದ್ದಾರೆ. ಕಾರಣ ಅಂತ ಅವ್ರ ಹೆಸರು. ಅವರಲ್ಲಿ ಇವತ್ತು ನನಗೊಬ್ಬರು ಪರಿಚಯ ಆಗಿದ್ದಾರೆ. ಈ ಸತಿ ದೇವರು ಇವರು ಕಳಿಸಿದ್ದಾರೆ. ಇಬ್ಬರು ಒಟ್ಟಿಗೆ ಬಂದಿದ್ದೀವಿ. ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಪಯಣನ. ಇವರು ಇವ್ರ ಫ್ಯಾಮಿಲಿ ಜೊತೆ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ನಾನಿವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ, ನಿಮಗೆ ತೋರಿಸ್ತೀನಿ. ಎಲ್ರಿಗೂ ಮುಂದಿನ ಭಾಗದಲ್ಲಿ ಸಿಗ್ತೀನಿ. ಎಲ್ಲರೂ ಆರಾಮಾಗಿರಿ, ಖುಷಿಯಾಗಿರಿ. ವಿಡಿಯೋ ಇಷ್ಟ ಆಗಿರಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.